ಡಿಜಿಟಲ್ ಬಂಧನ ಎಂದರೇನು? ಡಿಜಿಟಲ್ ಬಂಧನವು ವ್ಯಕ್ತಿಯ ಡಿಜಿಟಲ್ ಚಟುವಟಿಕೆಗಳು ಮತ್ತು ಸಂವಹನಗಳನ್ನು ನಿಯಂತ್ರಿಸುವ ಅಥವಾ ನಿರ್ಬಂಧಿಸುವ ಪ್ರಕ್ರಿಯೆಯಾಗಿದೆ. ಇದು ಸಾಮಾನ್ಯವಾಗಿ ಸರ್ಕಾರಗಳು, ಉದ್ಯೋಗದಾತರು, ಸಾಮಾಜಿಕ ಮಾಧ್ಯಮ ವೇದಿಕೆಗಳು ಅಥವಾ ಇತರ ಸಂಸ್ಥೆಗಳಿಂದ ನಡೆಸಲ್ಪಡುತ್ತದೆ. ಡಿಜಿಟಲ್ ಬಂಧನದ ವಿಧಗಳು. ಸರ್ಕಾರದಿಂದ ಬಂಧನ. ಸರ್ಕಾರಗಳು ತಮ್ಮ ನಾಗರಿಕರ ಮೇಲೆ ಡಿಜಿಟಲ್ ಬಂಧನವನ್ನು ಹೇರಬಹುದು. ಇದು ಇಂಟರ್ನೆಟ್ ಪ್ರವೇಶವನ್ನು ನಿರ್ಬಂಧಿಸುವುದು, ವೆಬ್ಸೈಟ್ಗಳನ್ನು ನಿರ್ಬಂಧಿಸುವುದು, ಸಾಮಾಜಿಕ ಮಾಧ್ಯಮವನ್ನು ಸೆನ್ಸಾರ್ ಮಾಡುವುದು ಅಥವಾ ಆನ್ಲೈನ್ ಸಂವಹನವನ್ನು ಮೇಲ್ವಿಚಾರಣೆ ಮಾಡುವುದನ್ನು ಒಳಗೊಂಡಿರುತ್ತದೆ. ಉದ್ಯೋಗದಾತರಿಂದ ಬಂಧನ. ಉದ್ಯೋಗದಾತರು ತಮ್ಮ ಉದ್ಯೋಗಿಗಳ ಮೇಲೆ ಡಿಜಿಟಲ್ ಬಂಧನವನ್ನು ಹೇರಬಹುದು. ಇದು ಕಂಪನಿಯ ನೆಟ್ವರ್ಕ್ಗಳು ಮತ್ತು ಸಾಧನಗಳ ಬಳಕೆಯನ್ನು ನಿರ್ಬಂಧಿಸುವುದು, ಇಮೇಲ್ ಸಂವಹನವನ್ನು ಮೇಲ್ವಿಚಾರಣೆ ಮಾಡುವುದು ಅಥವಾ ಸಾಮಾಜಿಕ ಮಾಧ್ಯಮ ಚಟುವಟಿಕೆಯನ್ನು ಟ್ರ್ಯಾಕ್ ಮಾಡುವುದನ್ನು ಒಳಗೊಂಡಿರುತ್ತದೆ. ಸಾಮಾಜಿಕ ಮಾಧ್ಯಮ ವೇದಿಕೆಗಳಿಂದ ಬಂಧನ. ಸಾಮಾಜಿಕ ಮಾಧ್ಯಮ ವೇದಿಕೆಗಳು ತಮ್ಮ ಬಳಕೆದಾರರ ಮೇಲೆ ಡಿಜಿಟಲ್ ಬಂಧನವನ್ನು ಹೇರಬಹುದು. ಇದು ಖಾತೆಗಳನ್ನು ಅಮಾನತುಗೊಳಿಸುವುದು, ಪೋಸ್ಟ್ಗಳನ್ನು ತೆಗೆದುಹಾಕುವುದು ಅಥವಾ ವಿಷಯವನ್ನು ಸೆನ್ಸಾರ್ ಮಾಡುವುದನ್ನು ಒಳಗೊಂಡಿರುತ್ತದೆ. ಇತರ ಸಂಸ್ಥೆಗಳಿಂದ ಬಂಧನ. ಇತರ ಸಂಸ್ಥೆಗಳು, ಉದಾಹರಣೆಗೆ ಶಾಲೆಗಳು ಅಥವಾ ವಿಶ್ವವಿದ್ಯಾಲಯಗಳು, ತಮ್ಮ ವಿದ್ಯಾರ್ಥಿಗಳ ಮೇಲೆ ಡಿಜಿಟಲ್ ಬಂಧನವನ್ನು ಹೇರಬಹುದು. ಇದು ಶಾಲೆಯ ನೆಟ್ವರ್ಕ್ಗಳು ಮತ್ತು ಸಾಧನಗಳ ಬಳಕೆಯನ್ನು ನಿರ್ಬಂಧಿಸುವುದು, ಆನ್ಲೈನ್ ಸಂವಹನವನ್ನು ಮೇಲ್ವಿಚಾರಣೆ ಮಾಡುವುದು ಅಥವಾ ಸಾಮಾಜಿಕ ಮಾಧ್ಯಮ ಚಟುವಟಿಕೆಯನ್ನು ಟ್ರ್ಯಾಕ್ ಮಾಡುವುದನ್ನು ಒಳಗೊಂಡಿರುತ್ತದೆ. ಡಿಜಿಟಲ್ ಬಂಧನದ ಉದಾಹರಣೆಗಳು. ಇಂಟರ್ನೆಟ್ ಸ್ಥಗಿತಗಳು. ಸರ್ಕಾರಗಳು ನಿರ್ದಿಷ್ಟ ಪ್ರದೇಶಗಳಲ್ಲಿ ಅಥವಾ ನಿರ್ದಿಷ್ಟ ಸಮಯದಲ್ಲಿ ಇಂಟರ್ನೆಟ್ ಪ್ರವೇಶವನ್ನು ನಿರ್ಬಂಧಿಸಬಹುದು. ವೆಬ್ಸೈಟ್ ನಿರ್ಬಂಧಿಸುವಿಕೆ. ಸರ್ಕಾರಗಳು ಕೆಲವು ವೆಬ್ಸೈಟ್ಗಳಿಗೆ ಪ್ರವೇಶವನ್ನು ನಿರ್ಬಂಧಿಸಬಹುದು. ಉದಾಹರಣೆಗೆ ಸುದ್ದಿ ವೆಬ್ಸೈಟ್ಗಳು ಅಥವಾ ಸಾಮಾಜಿಕ ಮಾಧ್ಯಮ ವೇದಿಕೆಗಳು. ಸಾಮಾಜಿಕ ಮಾಧ್ಯಮ ಸೆನ್ಸಾರ್ಶಿಪ್. ಸಾಮಾಜಿಕ ಮಾಧ್ಯಮ ವೇದಿಕೆಗಳು ತಮ್ಮ ನೀತಿಗಳನ್ನು ಉಲ್ಲಂಘಿಸುವ ಪೋಸ್ಟ್ಗಳು ಅಥವಾ ಖಾತೆಗಳನ್ನು ತೆಗೆದುಹಾಕಬಹುದು. ಉದ್ಯೋಗದ ಸ್ಥಳದ ಕಣ್ಗಾವಲು. ಉದ್ಯೋಗದಾತರು ತಮ್ಮ ಉದ್ಯೋಗಿಗಳ ಇಮೇಲ್ ಸಂವಹನ, ಆನ್ಲೈನ್ ಚಟುವಟಿಕೆ ಮತ್ತು ಸಾಮಾಜಿಕ ಮಾಧ್ಯಮ ಬಳಕೆಯನ್ನು ಮೇಲ್ವಿಚಾರಣೆ ಮಾಡಬಹುದು. ವಿದ್ಯಾರ್ಥಿ ಕಣ್ಗಾವಲು. ಶಾಲೆಗಳು ಅಥವಾ ವಿಶ್ವವಿದ್ಯಾಲಯಗಳು ತಮ್ಮ ವಿದ್ಯಾರ್ಥಿಗಳ ಆನ್ಲೈನ್ ಚಟುವಟಿಕೆ ಮತ್ತು ಸಾಮಾಜಿಕ ಮಾಧ್ಯಮ ಬಳಕೆಯನ್ನು ಮೇಲ್ವಿಚಾರಣೆ ಮಾಡಬಹುದು. ಡಿಜಿಟಲ್ ಬಂಧನದ ಪರಿಣಾಮಗಳು. ಡಿಜಿಟಲ್ ಬಂಧನವು ವ್ಯಕ್ತಿಗಳು ಮತ್ತು ಸಮಾಜದ ಮೇಲೆ ಗಂಭೀರ ಪರಿಣಾಮಗಳನ್ನು ಬೀರಬಹುದು. ಇದು ವಾಕ್ ಸ್ವಾತಂತ್ರ್ಯ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ನಿರ್ಬಂಧಿಸಬಹುದು, ಮಾಹಿತಿಗೆ ಪ್ರವೇಶವನ್ನು ಸೀಮಿತಗೊಳಿಸಬಹುದು, ಸಾಮಾಜಿಕ ಮತ್ತು ರಾಜಕೀಯ ಚಟುವಟಿಕೆಯನ್ನು ಹತ್ತಿಕ್ಕಬಹುದು ಮತ್ತು ಭಯ ಮತ್ತು ಅಪನಂಬಿಕೆಯ ಸಂಸ್ಕೃತಿಯನ್ನು ಸೃಷ್ಟಿಸಬಹುದು.